ಬಿಬಿಎಂಪಿ ಬಜೆಟ್ ಮಂಡನೆ ಆಗಿದೆ. 19,902 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. 19,900 ಲಕ್ಷದ ಬೃಹತ್ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. 62% ಅಷ್ಟು ಹಣ ಬೆಂಗಳೂರು ಅಭಿವೃದ್ಧಿಗೆ ಮೀಸಲಿರಿಸಲಾಗಿದೆ. ಬೃಹತ್ ಗಾತ್ರದ ಬಜೆಟ್ ಇದು. ಬಿಬಿಎಂಪಿ ಇತಿಹಾಸದಲ್ಲೇ ದೊಡ್ಡ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಈ ಹಿಂದೆ ಎಲ್ಲ ಯಾವಾಗಲೂ ಕೂಡ ಮೇಯರ್ಗಳು ಬಜೆಟ್ ಅನ್ನ ಮಂಡಿಸ್ತಾ ಇದ್ರು. ಆದರೆ ಕಳೆದ 5 ವರ್ಷದಿಂದ ಪಾಲಿಕೆ ಅಧಿಕಾರಿಗಳೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಏನೇನು ಸಿಕ್ಕಿದೆ ಹಾಗಾದ್ರೆ ಬಿಬಿಎಂಪಿ ಬಜೆಟ್ ಅಲ್ಲಿ ನಿಮಗೆ ತೋರಿಸ್ತಾ ಇದೆ. ಸ್ಕೈ ಡೆಕ್ ನಿರ್ಮಾಣಕ್ಕೆ 400 ಕೋಟಿಯನ್ನ ಮೀಸಲಿಸಲಾಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ಗೆ 9,000 ಕೋಟಿಯನ್ನ ಮೀಸಲಿಸಲಾಗಿರುವಂಥದ್ದು. ಸುರಂಗ ಮಾರ್ಗಕ್ಕೆ 42,000 ಕೋಟಿ. ಮಳೆಯಿಂದ ನೆರೆ ತಡೆಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ 247 ಕೋಟಿ. ಎಲಿವೇಟೆಡ್ ಕಾರಿಡಾರ್ ಗ್ರೇಟ್ ಸಪರೇಟರ್ 13,200 ಕೋಟಿ. ಈ ರೀತಿಯಾಗಿ ಬಜೆಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು. ರಾಜಕಾಲುವೆ ಹಾಗೂ ಸಂಪರ್ಕ ರಸ್ತೆ 3,000 ಕೋಟಿ. ವೈಟ್ ಟಾಪಿಂಗ್ ಕಾಮಗಾರಿಗೆ 6,000 ಕೋಟಿ. ಅಲಂಕಾರಿಕ ದೀಪಗಳ ಅಳವಡಿಕೆಗೆ 50 ಕೋಟಿ. ಜಂಕ್ಷನ್ ಸುಧಾರಣೆಗೆ 25 ಕೋಟಿ. ಬಿಬಿಎಂಪಿ ಬಜೆಟ್ ಹೈಲೈಟ್ಸ್ ಇವು. ಸಾರ್ವಜನಿಕ ಸ್ಥಳಗಳ ಒಂದು ನಿರ್ವಹಣೆಗೂ ಕೂಡ ಹಣವನ್ನು ಮೀಸಲಿಸಲಾಗಿದೆ. ಪ್ರತಿ ವಾರ್ಡ್ಗೆ ತಲಾ 2.5 ಕೋಟಿಯನ್ನು ಮೀಸಲಿಸಲಾಗ್ತದೆ. ಪ್ರತಿ ವಾರ್ಡ್ ನಿರ್ವಹಣೆ 50 ಲಕ್ಷ ಮೀಸಲಿಸಲಾಗ್ತಾ ಇರುವಂಥದ್ದು. 225 ವಾರ್ಡ್ಗಳಿಗೆ ಒಟ್ಟು 675 ಕೋಟಿ. ಅಂದರೆ ಈ ಹಿಂದೆ ಇದ್ದಿದ್ದು 198 ವಾರ್ಡ್ಗಳು, ಆದರೆ ಅದನ್ನು ಈಗ ಜಾಸ್ತಿ ಮಾಡಲಾಗಿದೆಯಲ್ಲ. ಸೊ ಹೀಗಾಗಿ 225 ವಾರ್ಡ್ಗಳು. ಪ್ರತಿ ವಾರ್ಡ್ಗೂ ಕೂಡ ಅಲ್ಲಿನ ಉದ್ಯಾನವನ, ರಸ್ತೆ ಅಭಿವೃದ್ಧಿ, ರಾಜಕಾಲುವೆ ನಿರ್ವಹಣೆ, ಪಾರ್ಕ್ ನಿರ್ವಹಣೆ, ಅದೆಲ್ಲದಕ್ಕೂ ಕೂಡ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಸಪರೇಟ್ ಆದಂಥ ಹಣವನ್ನು ಮೀಸಲಿರಿಸಲಾಗಿದೆ. ಇದು ಬಿಬಿಎಂಪಿ ಬಜೆಟ್ನ ಹೈಲೈಟ್ಸ್ಗಳು. ಟೋಟಲಿ 19,000 ಕೋಟಿ 92,708 ಕೋಟಿ ರೂಪಾಯಿ ಈ ಬಜೆಟ್. ಎಷ್ಟು ವೆಚ್ಚವನ್ನು ಮಾಡಲಾಗ್ತದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆಡಳಿತ ವೆಚ್ಚ 393 ಕೋಟಿ. ತ್ಯಾಜ್ಯ ವಿಲೇವಾರಿ 1,400 ಕೋಟಿ. ಬಿಬಿಎಂಪಿ ಬಜೆಟ್ನ ಹೈಲೈಟ್ಸ್. ನಿರ್ವಹಣಾ ವೆಚ್ಚ 1,968 ಕೋಟಿ. ಆರೋಗ್ಯ ಶಿಕ್ಷಣ ಕಲ್ಯಾಣ 1,000 ಕೋಟಿ. ಇದು ಬೆಂಗಳೂರಿಗೆ ಸೀಮಿತವಾಗಿರುವಂಥ ಬಜೆಟ್ ಇದು. ಸಿಬ್ಬಂದಿ ವೆಚ್ಚ 1,751 ಕೋಟಿ. ಆಡಳಿತ ವೆಚ್ಚ 393 ಕೋಟಿ. ಈ ಬಾರಿ 4,900 ಕೋಟಿ ಆಸ್ತಿ ತೆರಿಗೆ ಸಂಗ್ರಹವಾಗಿದೆ. ಇಡೀ ದೇಶದಲ್ಲೇ 2ನೇ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹಿಸಿದ ಹೆಗ್ಗಳಿಕೆ ಕೂಡ ಬಿಬಿಎಂಪಿಗೆ ಇರುವಂಥದ್ದು. ಇದರಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಮೀಸಲು, ಎಕ್ಸ್ಪೆಕ್ಟೇಷನ್ ಎಷ್ಟೆಷ್ಟಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕೆ 10 ಕೋಟಿ ಮೀಸಲಿಸಲಾಗಿದೆ. ಸುರಂಗ ಮಾರ್ಗಕ್ಕೆ 42,000 ಕೋಟಿ ಅಂತೆ. ಎಲಿವೇಟೆಡ್ ಕಾರಿಡಾರ್ ಹಾಗೂ ಗ್ರೇಟ್ ಸಪರೇಟರ್ಗಳ ನಿರ್ಮಾಣಕ್ಕೆ 13,200 ಕೋಟಿ. ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ 9,000 ಕೋಟಿ. ರಾಜಕಾಲುವೆ ಹಾಗೂ ಸಂಪರ್ಕ ರಸ್ತೆಗೆ 3,000 ಕೋಟಿ. ರಸ್ತೆ ವೈಟ್ ಟಾಪಿಂಗ್ ಕಾಮಗಾರಿಗೆ 6,000 ಕೋಟಿ. ಸ್ಕೈ ಡೆಕ್ ನಿರ್ಮಾಣ 400 ಕೋಟಿ. ಪಾದಚಾರಿಗಳ ಸಾವು ತಡೆಗಟ್ಟಲಿಕ್ಕೆ ಪಾಲಿಕೆಯಿಂದ ಪಾದಚಾರಿ ಮೊದಲು ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ 1,000 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಕ್ಕೆ ಭದ್ರತೆ ಹಾಗೂ ಅಭಿವೃದ್ಧಿಯನ್ನು ಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ ಬಿಬಿಎಂಪಿಯಿಂದ.